ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಜಲಜನಕವನ್ನು ತುಂಬುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದ್ರೆ ಈ ಇರುವ ಲಜ್ಜೆಗೆಟ್ಟ ಬಿಜೆಪಿ ಸರ್ಕಾರ ಅದನ್ನು ಕಿತ್ತುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ. ಇನ್ನ ಅವರ ಬಿಜೆಪಿಯವರ ಡೋರ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕು. ನಿರಂತರವಾಗಿ ಕೆಲಸ ಮಾಡ್ತಾವ್ರೆ ಪೊನ್ನಣ್ಣವರು, ನಿರಂತರವಾಗಿ. ಯಾವ ಯೋಜನೆ ಯಶಸ್ಸಾಗಿ ನಡ್ಕೊಂಡು ಬರ್ತಾ ಇದೆ, ಯಾವ ಯೋಜನೆ ಇವತ್ತು ಬಡವರ ಒಂದು ಪಾಲಿಗೆ ದಿಕ್ಸೂಚಿ ಆಗಿತ್ತು, ಆ ಯೋಜನೆಯನ್ನ ಹಿಂದಕ್ಕೆ ಪಡೆಯುವಂತ ಕೆಲಸವನ್ನು ಮಾಡಿದಿರಲ್ಲ, ಅದು ನೀವು ಮಾಡಿರುವಂತದ್ದು. ಎಲ್ಲ ಬ್ಲಾಕ್ಗಳಲ್ಲಿ ಇಂದು ಮನ್ರೇಗಾ ವಿಚಾರವಾಗಿ ಪಾದಯಾತ್ರೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಏನು ಮನ್ರೇಗಾವನ್ನು ತೆಗೆದುಹಾಕಿ ಬೇರೆ ಒಂದು ಯೋಜನೆ ತರಲಿಕ್ಕೆ ಪ್ರಯತ್ನ ಅದಕ್ಕೆ ಖಂಡಿಸುವಂತಹ ಕಾರ್ಯಕ್ರಮವನ್ನು ಕೊಡಗು ಜಿಲ್ಲೆಯ ಎಲ್ಲ ಬ್ಲಾಕ್ ಅಲ್ಲೂ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಕಳೆದ ವಾರವಷ್ಟೇ ಪೊನ್ನಪೇಟೆ ಬ್ಲಾಕ್ ನಲ್ಲಿ ನಡೆದಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ಇಂದು ವಿರಾಜಪೇಟೆ ಬ್ಲಾಕ್ ನಲ್ಲಿ ನಡೆದಿರುವಂತಹ ಈ ಒಂದು ಪಾದಯಾತ್ರೆಯ ಒಂದು ಸಭೆಯಲ್ಲಿ ಅತ್ಯುತ್ತಮವಾಗಿ ಮತ್ತು ಭಾರಿ ಅಚ್ಚುಕಟ್ಟಾಗಿ ಯಾವುದೇ ಒಂದು ತೊಂದರೆಯಾದ ರೀತಿಯಲ್ಲಿ ಇವರು ಆಗಮಿಸಿ ಮಾನ್ಯ ಕಾರ್ಯಕರ್ತ ಬಂಧುಗಳು ತಾವು ತೋರಿಸಿಕೊಂಡಿರುವ ನಿಮಗೆ ನಾವು ಮೊದಲನೆಯಾಗಿ ಕೊಡುವುದಿಲ್ಲ ಮತ್ತು ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ವಕ್ತೃತ್ವಗಳಾದ ಸ್ವಾಗತವನ್ನು ಬಯಸಿಕೊಳ್ಳುತ್ತಿದ್ದೇನೆ. ಹಾಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಮಾನ್ಯ ಶ್ರೀ ಎಸ್ ಬೊಮ್ಮಣ್ಣವರು, ಕರ್ನಾಟಕ ರಾಜ್ಯದ ಕ್ರೀಡಾ ಕೊಡಗಿನಲ್ಲಿ ಒಂದು ಅಪೂರ್ವವಾದ ಒಂದು ಸಾಧನೆಯನ್ನು ಜಿಲ್ಲಾ ಕಾಂಗ್ರೆಸ್ನಿಂದ ನಮ್ಮ ಕಾಂಗ್ರೆಸ್ನ ಎಲ್ಲ ಒಂದು ಕಾರ್ಯಕರ್ತರಿಂದ ನಾವೊಂದು ಕಾಣುತ್ತಿದ್ದೇವೆ. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರತಿ ಬ್ಲಾಕಿನಲ್ಲಿ ಸಾವಿರಾರು ಸಾರ್ವಜನಿಕ ಬಂಧುಗಳೊಂದಿಗೆ ಇವತ್ತು ಕೇಂದ್ರದ ಮನ್ರೇಗಾ ಯೋಜನೆಯನ್ನು ಪುನಃಸ್ಥಾಪಿಸಬೇಕಂತ ಆಗ್ರಹಿಸಲು ಕೊಡಗು ಪ್ರಮುಖ ಪಾತ್ರ ವಹಿಸುತ್ತಾ ಇವತ್ತು ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನು ನಾವು ಕೊಡ್ತಾ ಇದ್ದೇವೆ. ಈ ಒಂದು ಸಂದರ್ಭ ಕಳೆದ ನಾವು 25 ವರ್ಷಗಳಿಂದ ಏನು ಧರ್ಮಗಳ ಮೇಲೆ ಒಂದು ವಿರೋಧ ದೇಶವನ್ನು ತರುತ್ತ ಜನರನ್ನು ಸೇರಿಸುತ್ತ ಕೇವಲ ಒಂದು ಧರ್ಮದ ವಿಚಾರದಲ್ಲಿ ಇವತ್ತು ಸಂಘಟನೆ ಮಾಡ್ತಿದ್ದಂತ ನಮ್ಮ ವಿರೋಧ ಪಕ್ಷಕ್ಕೆ ಇವತ್ತು ಕೊಡಗಿನಲ್ಲಿ ಕಳೆದ 25 ವರ್ಷಗಳಿಂದ ಕಾಣದಂತ ಒಂದು ಜನಪೂರ್ಣ ಬೆಂಬಲವನ್ನು ಇವತ್ತು ಕಾಂಗ್ರೆಸ್ಗೆ ಇವತ್ತು ಸಾರ್ವಜನಿಕ ಬಂಧುಗಳು ವಿರಾಜಪೇಟೆ ಕ್ಷೇತ್ರ ಮತ್ತು ಕೊಡಗು ಜಿಲ್ಲೆಯಲ್ಲಿ ಕೊಡ್ತಾ ಇರೋದು ನಾವೆಲ್ಲ ಕಂಡುಬರುವಂತಹ ದೃಶ್ಯ. ಬಂಧುಗಳೇ, ಇವತ್ತು ಕೇಂದ್ರವು ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಕಳೆದ 1945ರಿಂದ ಅಧಿಕಾರ ಬಂತು, ಆಮೇಲೆ ತಂದಂತ ಜನಪ್ರಿಯ ಕಾರ್ಯಕ್ರಮಗಳು, ಆ ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಇದ್ದಂತ ಎಲ್ಲ ಪ್ರಧಾನಮಂತ್ರಿಗಳು ಏನು ಜವಾಹರಲಾಲ್ ನೆಹರು ಅವರು 1947ರಿಂದ 65ರವರೆಗೆ ತಮ್ಮ ಒಂದು ಈ ದೇಶ ಇದ್ದಂತಹ ಪರಿಸ್ಥಿತಿ ಅಂದು ದೇಶದಲ್ಲಿ ಕೇವಲ 45 ಹಳ್ಳಿಗಳಿಗೆ ವಿದ್ಯುತ್ಕರಣ, ಯಾವುದೇ ಕೈಗಾರಿಕೆತ್ತಿಲ್ಲ, ಕೃಷಿ ಅವಲಂಬಿತವಾಗಿತ್ತಿಲ್ಲ, ಬ್ಯಾಂಕ್ಗಳಿತ್ತಿಲ್ಲ. ಆಗ ಆ ಸಂದರ್ಭದಲ್ಲಿ ಬಂದಂತ ಯೋಜನೆಗಳು ಯಾವ ತರದಲ್ಲಿ ನಾವು ಈ ದೇಶವನ್ನು ಮುಂದಲ್ಲಿಗೆ ಕಾಣಬೇಕಂತ ಸ್ಮರಿಸಬೇಕಾಗ್ತದೆ. ಅದು ತಗೊಂಡಂತಹ ಕೃಷಿ ಕ್ರಾಂತಿ, ಕೈಗಾರಿಕಾ ಕ್ರಾಂತಿ, ಈ ದೇಶದಲ್ಲಿ ಪ್ರತಿಯೊಬ್ಬರಿಗೆ ಬಡ ಜನರ ಜೀವನಕ್ಕೆ ಮಾರ್ಗವನ್ನು ತಂದಂತ ವ್ಯವಸ್ಥೆ ಮಾನ್ಯ ಜವಾಹರಲಾಲ್ ಸೇರುತ್ತದೆ. ಆಮೇಲೆ ಒಂದು ಲಾಕ್ಡೌನ್ ಸೋಪನೆಗೆ ಸಿಕ್ಕಿದಂತಹ ಅಲ್ಪಕಾಲದ ಆಡಳಿತ ಕೂಡ ಅತ್ಯಂತ ಸಜ್ಜನವಾಗಿತ್ತು. ಆಮೇಲೆ ಒಂದು ಇಂದಿರಾ ಗಾಂಧಿ ಒಂದು ಅಧಿಕಾರವನ್ನು ಬಂದಂತಹ ಸಂದರ್ಭದಲ್ಲಿ ಆದಂತಹ ಕ್ರಾಂತಿ, ಬ್ಯಾಂಕಿಂಗ್ ಕ್ರಾಂತಿ, 20 ಕಾರ್ಯಕ್ರಮ ಈ ದೇಶದಲ್ಲಿ ಯಾವುದೇ ಕಾರ್ಯಕ್ರಮ ನಡೆಯಲಿ, ಆ 20 ಕಾರ್ಯಕ್ರಮ ಯೋಜನೆಗಳು ಹೊಂದಿಕೊಳ್ಳುವಂತ ಹೇಳೋದನ್ನ ವಿರೋಧ ಪಕ್ಷ ಮಾಡಬೇಕು. ಅದರಿಂದ ರಾಹುಲ್ ಗಾಂಧಿ ಬಂದಾಗ ಪ್ರಧಾನಮಂತ್ರಿ ಆದಾಗ ಈ ದೇಶವನ್ನು ಅಧಿಕಾರಕ್ಕೆ ತಂತ್ರಜ್ಞಾನಕ್ಕೆ ಮುಂದಾಗಬೇಕಂತ ಒಂದು ನಿಟ್ಟಿನಲ್ಲಿ ಅವರು ತೆಗೆದುಕೊಂಡಂತ ಪ್ರಯತ್ನ, ಆಮೇಲೆ ದೇಶಕ್ಕೆ ನಾನಿಂತ ಅರ್ಪಣೆ, ಅವರ ಜೀವನವನ್ನು ಅರ್ಪಣೆ ಕೊಡುವಂತ ಕೆಲಸ, ಆಮೇಲೆ ಬಂದಂತ ಮನಮೋಹನ್ ಸಿಂಗ್, ಆಮೇಲೆ ಬಂದಂತ ಫ್ರೀಲಾನ್ಸ್ಗಳು, ಆಮೇಲೆ ಅಧುನೀಕರಣ, ಈ ಭಾರತ ದೇಶದ ಅಧುನೀಕರಣ, ದಂಕೆ, ಈ ತರದ ಕೆಲವೊಂದು ಕಾರ್ಯಗಳನ್ನು ಮೂಲಕ ಯಶಸ್ವಿಯಾಗಿ ಮನಮೋಹನ್ ಸಿಂಗ್ ಅವರನ್ನು ಅರ್ಥಮಂತ್ರಿಗಳನ್ನು ಮಾತ್ರ
ಮಂತ್ರಿ ಮಾಡಿತ್ತು ಈ ದೇಶದಲ್ಲಿ ಒಂದು ಕ್ರಾಂತಿಯನ್ನು ತಂದಿದ್ದು ಬರೀ ನಡೆಸಿದರಾಗಿ ಸಾರ್ತದೆ. ಆಮೇಲೆ ಬಂದಂತಹ ನಮ್ಮ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು 10 ವರ್ಷಗಳ ಆಡಳಿತದಲ್ಲಿ ದೇಶದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ತಂದು ಈ ದೇಶದ ಒಂದು ಸಮಗ್ರವಾದ ಅಭಿವೃದ್ಧಿಗೆ ಕಾರಣವಾಗುತ್ತದೆ. ಆದರೆ ಈ ಸಂದರ್ಭದಲ್ಲಿ ಬಂದಂತ ಎಲ್ಲಾ ಕಾರ್ಯಕ್ರಮಗಳು ಹೇಳಲಿಕ್ಕೆ ನಾವು ಬೇಕಾದಷ್ಟು ಪ್ರತಿಭಟನೆ ಬೇಕಾದಷ್ಟಿದೆ. ಈ ದೇಶದಲ್ಲಿ ಆ ರೈಲು ವ್ಯವಸ್ಥೆಯಂತಹ ಮೀಟರ್ ಬಗ್ಗೆ ಪ್ರಾರ್ಥನೆ ಭಾವಿಸಿ ಒಂದು ರೈಲನ್ನು ಕ್ರಾಂತಿ ನಡೆಸಿದರೆ ಅದು ಕಾಂಗ್ರೆಸ್ ಸರ್ಕಾರ ಜಾಫರ್ ಶರೀಫ್ ಇದ್ದಂತಹ ಸಂದರ್ಭದಲ್ಲಿ ಅದೇ ರೀತಿ ವಿವಿಧ ಯೋಜನೆಗಳಲ್ಲಿ ಮತ್ತು ದೇಶದಲ್ಲಿ ಸಮಗ್ರವಾಗಿ ಕ್ರಾಂತಿಯನ್ನು ರೂಪಿಸಿದ ಕಾಂಗ್ರೆಸ್ ಸರ್ಕಾರ. ಅದೇ ರೀತಿ ಮನ್ರೇಗಾ ಯೋಜನೆ ಮೂಲಕ ಪ್ರತಿಯೊಂದು ಹಳ್ಳಿಯ ಬಡ ಕಾರ್ಮಿಕರಿಗೆ 3 ದಿವಸ ಎಲ್ಲೇ ಅತಿವೃಷ್ಟಿ ಬಂದಾಗ ಅನಾವೃಷ್ಟಿ ಬಂದಾಗ ಜನರು ಬೆಳ್ಳಕ್ಕೆ ಹೋಗ್ತಾರೆ. ಆ ಸಂಬಳ ಆಗ್ಬಾರ್ದು, ಅವ್ರಿಗೆ ಯೋಜನೆ ರೂಪಿಸಬೇಕಂತ ಹೇಳಿ 3 ದಿನ ಕನಿಷ್ಠ 3 ದಿನಗಳ ಒಂದು ಕೆಲಸ ಕೊಡುವಂತ ಯೋಜನೆಯನ್ನು ಮನ್ರೇಗಾ ಮೂಲಕ ಮಹಾತ್ಮ ಗಾಂಧಿಯ ಒಂದು ಮಹತ್ವಾಕಾಂಕ್ಷೆ ಮಹಾತ್ಮ ಗಾಂಧಿ ಅವರ ಹೆಸರಿಗೆ ತಂದಂತ ಯೋಜನೆ. ಮತ್ತು ಆ ಯೋಜನೆ ಮೂಲಕ ಸಾವಿರಾರು ಲಕ್ಷಾಂತರ ಕೋಟಿಯ ಕೆಲಸವನ್ನು ಅಭಿವೃದ್ಧಿ ಕೆಲಸವನ್ನು ಭಾರತ ದೇಶವಂತ ನಡೆದಿದೆ. ಕಳೆದ 2006ರಿಂದ ಮನಮೋಹನ್ ಸಿಂಗ್ ಸರ್ಕಾರ ಕಂಡಂತ ಈ ಒಂದು ಕಾರ್ಯಕ್ರಮ 2023ರಲ್ಲಿ ವಿಭಿನ್ನ ರೀತಿಯ ಅಭಿವೃದ್ಧಿ ಯೋಜನೆಗಳನ್ನು ಅಂತ ಇವತ್ತು ಈ ದೇಶದಲ್ಲಿ ನಾವು ಕಂಡುಕೊಂಡಿದ್ದೇವೆ. ಆದರೆ ಕ್ರಾಂತಿಕಾರಿ ಬೆಳವಣಿಗೆ ಇಂತಹ ಕೆಲಸ ಬಡ ವರ್ಗಗಳಿಗೆ ಕಾಂಗ್ರೆಸ್ ಸರ್ಕಾರ ನೀಡ್ತದೆ. ಅದನ್ನು ತೋರಿಸಿ ಈ ದೇಶದ ಹುತಾತ್ಮ, ಈ ದೇಶದ ಮಹಾತ್ಮ, ಈ ದೇಶದ ಸ್ವತಂತ್ರ ಘಟ್ಟದಲ್ಲಿಂದ ಮಹಾತ್ಮ ಗಾಂಧಿಯವರನ್ನು ಹೆಸರಿನಿಂದ ಮಾಡಬೇಕಂತ ಮೋದಿ ಸರ್ಕಾರ ದೇಶಕ್ಕಾಗಿ ಸಮರ್ಪಣೆ ಮಾಡಿದೆ. ತೋರಿಸಬೇಕು, ದೇಶಕ್ಕಾಗಿ ಸ್ವತಂತ್ರವಾಗಿ ಕೊಟ್ಟಂತ ಇದಂತ ತೋರಿಸಬೇಕು. ಒಬ್ಬ ಅರ್ಥಶಾಸ್ತ್ರಜ್ಞ ಒಬ್ಬ ದೇಶದ ಪ್ರಧಾನಮಂತ್ರಿ ಆಗ್ತಿತ್ತು. ಆ ಸಂದರ್ಭದಲ್ಲಿ 10ನೇ ಕ್ಲಾಸಿನ ವ್ಯಕ್ತಿಯೊಬ್ಬ ವ್ಯಕ್ತಿಯನ್ನು ದೇಶದ ಪ್ರಧಾನ ಆಗಿದ್ದು ದೇಶದ ದುರದೃಷ್ಟ ಇದೆ. 12 ವರ್ಷ ನಾನು ಮೋದಿಯವರ ಸರ್ಕಾರ ನಾವು ಯಾವ ರೀತಿಯ ಜನಪರದ ಕಾರ್ಯಕ್ರಮಗಳನ್ನು ಈ ದೇಶಕ್ಕೆ ಕೊಟ್ಟಿದೆ ಅಂತ ಹೇಳ್ಬೋದು. ನಾನು ಈಗ ಕಾರ್ಯಕ್ರಮಗಳು ಇದನ್ನು ಕೇವಲ 5-10 ಕಾರ್ಯಕ್ರಮವನ್ನು ಹೊರಬಹುದು. ಬೇಕಾದಷ್ಟು ಕಾರ್ಯಕ್ರಮಗಳು ರಾಜಧಾನಿ ಇದ್ದಿದ್ದನ್ನು ವರ್ಷದಲ್ಲಿ ಪ್ರತಿ ಹಳ್ಳಿಗೂ ಈ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಗೊಂಡಂತು. ಆದರೆ ಅದನ್ನು ಕುರಿತು ಹೊಂದಿದ್ದಾರೆ. ಯೋಜನೆಗಳು ಯಾವುದೇ ಕೆಲಸಗಳು ಕೂಡ ನಡೀತಾ ಇಲ್ಲ. ಅದರಿಂದ ಈ ತರದ ಬೇರೆ ರೀತಿಯ ಅಭಿವೃದ್ಧಿ ಬೇಕಾದಷ್ಟು ವಿಚಾರಗಳು ಕಾಂಗ್ರೆಸ್ ಸರ್ಕಾರ ಹೆಸರಿಗೆ ಮಾಡಿದೆ. ಅದೇ ರೀತಿ ಮನ್ರೇಗಾದಲ್ಲಿ ಆ ಕಾರ್ಯಕ್ರಮವನ್ನು ಇರಬೇಕು ಜನರನ್ನು ಮನಸ್ಸಲ್ಲಿ ಇರಬೇಕಂತ ಹೇಳಿ ಆ ಕಾರ್ಯಕ್ರಮವನ್ನು ವಿಭಿನ್ನ ರೀತಿಯ ಕಾನೂನು ತಂದು 25 ದಿವಸಗಳ ಹೆಚ್ಚಿಗೆ ಒಂದು ದೇಶವನ್ನು ಕೊಟ್ಟು 125 ದಿವಸಗಳಷ್ಟು ತಮ್ಮ ಕನಿಷ್ಠ ಅಂತ ಹೇಳಿ ಅದಕ್ಕೆ ಒಂದು ಯೋಜನೆ ಕೊಟ್ಟು ನಾವು ಕನಿಷ್ಠ 3 ಗರಿಷ್ಠ 365 ಅಂತ ಹೇಳಿದ್ದು ಅದನ್ನು ಕೂಡ ತೆಗೆದುಹಾಕಿದ್ದಾರೆ. ಆದ್ರಿಂದ ರಾಷ್ಟ್ರದಲ್ಲಿ ದೇಶದ ಚುನಾವಣೆ ಎಲ್ಲ ಕಡೆ ಹೊಂದಿದೆ. ಇವತ್ತು ನಾಳೆ ನಮ್ಮ ಪಕ್ಷ ನಾಯಕರು ನಮ್ಮೆಲ್ಲ ನಾಯಕರಿಗೆ ರಾಹುಲ್ ಗಾಂಧಿ ನಮ್ಮ ಸಂಸತ್ತಿನಲ್ಲಿ ಮಾಡಿದಂತಹ ಭಾಷಣ ಇವತ್ತು ಯಾವ ಪ್ರಚಾರ ನೀಡುವುದಿಲ್ಲ, ಯಾವ ಭದ್ರತೆ ಬಂಧುಗಳಿರುವುದು, ಕೆಲಸವನ್ನು ಹೇಳಿ ನಮ್ಮ ದೇಶದ ದೃಷ್ಟಿಕೋನಕ್ಕೆ ಒಂದು ಬಲವಾದ ಒಂದು ಸಂಕೇತವನ್ನು ನೀಡಿದ್ದಾರೆ. ಅವರ ಭಾಷಣ, ಅವರ ವಿರುದ್ಧ ಅವರು ಮೋದಿಜಿ ಪ್ರತಿಯೊಂದು ವಿಚಾರದಲ್ಲಿ ತಮ್ಮ ನೀತಿ ವಿಚಾರದಲ್ಲಿ ಅಮೆರಿಕದ ಅಧ್ಯಕ್ಷತೆ ಟ್ರಂಪ್ನ ಟೀಕಿಸುವಷ್ಟು ಎಲ್ಲ ದೇಶದ ರಾಷ್ಟ್ರೀಯತೆಗೆ ಅಥವಾ ನಮ್ಮ ವಿದೇಶ ನೀತಿಗೆ ತೊಂದರೆಯಾದ ರೀತಿಯಲ್ಲಿ ಅವರು ಟೀಕಿಸಿದಂತ ಒಂದು ಸಂಘಟನೆ ಟೀಕಿಸಿದ್ದು ನಾವು ಇವತ್ತು ನೋಡಿದರೆ ಮುಂದಿನ ದಿನಗಳಲ್ಲಿ ಅವರ ದೇಶಕ್ಕೆ ಉತ್ತಮ ಪ್ರಧಾನಿ ಉತ್ತಮ ನಾಯಕನಾಗುವುದು ಶತಸಿದ್ಧ ನಾನು ನಾನು ವಿರೋಧದ ಕೂಟದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಾನು ಬಂಧುಗಳು ಸುಳ್ಳಿನ ಮೂಲಕ ನಾನೇ ಪ್ರಧಾನಮಂತ್ರಿಗಳನ್ನು ದೇಶದ ಸಂಸದ ಮೇರೆಗಳು ಸಂಸದ ಮೇರೆಗಳು ಬೇಕಾದಷ್ಟು ವಿಚಾರಗಳನ್ನು ಯಾವ ಚಿಂತನೆ ಬೇಕಾದ
ಇವತ್ತು ನಮ್ಮ ನಾಯಕರುಗಳಿದ್ದಾರೆ, ಬೇಕಾದಷ್ಟು ವಿಚಾರ ಮಾತಾಡಬೇಕು. ಇವತ್ತು ಎಲ್ಲದರಲ್ಲೂ ಕೂಡ ಇವತ್ತಿನ ಕೇಂದ್ರ ಸರ್ಕಾರ ಕಾನೂನಿಗೆ ವಿಫಲವಾಗಿದೆ. ಇವತ್ತು ಕಾನೂನಿನ ಒಂದು ಒಳ್ಳೆಯ ತಪ್ಪಿದಂತೆ ಅವರಿಗೆ ಗೊತ್ತಿದೆ. ಆದ್ರಿಂದ ಬಂಧುಗಳೇ, ತಾವೆಲ್ಲ ಆಗಮಿಸಿ ಇವತ್ತು ಕೇಂದ್ರದ ಯೋಜನೆಯನ್ನು ದಿಗ್ಗಜರು ತಾವೆಲ್ಲ ಪಾದಯಾತ್ರೆಗಳಿಂದ ಸುಮಾರು 4 ಕಿಲೋಮೀಟರ್ ಪಾದಯಾತ್ರೆಯನ್ನು ಪೂರ್ಣಗೊಳಿಸಿ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಹೋರಾಟ ಕೊಡಗಿನ ಪ್ರತಿಯೊಂದು ಪಂಚಾಯತ್ ಕೇಂದ್ರದಲ್ಲಿ ಲಜ್ಜೆಗಟ್ಟ ಬಿಜೆಪಿ ಸರ್ಕಾರ ಇದೆ. ಈ ಲಜ್ಜೆಗಟ್ಟ ಬಿಜೆಪಿ ಸರ್ಕಾರ ಮಾಡುವುದು ಏನೂ ಇಲ್ಲ. ಏನು ಕಾಂಗ್ರೆಸ್ ಸರ್ಕಾರ UPA 1 ಮತ್ತು UPA 2ರಲ್ಲಿ ಏನು ಕಾರ್ಯಕ್ರಮಗಳನ್ನ ಹಾಕೊಂಡಿತ್ತು, ಆ ಕಾರ್ಯಕ್ರಮಗಳನ್ನ ಹೆಸರು ಬದಲಾಯಿಸುವ ಕೆಲಸವನ್ನ ಈ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಇವತ್ತು ಯಾವೊಂದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇರಬಹುದು, ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಏನು ರಾಮರಾಜ್ಯ ರಾಮರಾಜ್ಯ ಅಂತ ಹೇಳೋ ಕಲ್ಪನೆಯೊಂದಿಗೆ ನಾವು ಆಡಳಿತವನ್ನು ಮಾಡ್ತಾ ಇದ್ದೀವಿ. ಅಲ್ಲಿಗೆ ಹೆಚ್ಚಿನ ಅನುದಾನವನ್ನು ಕೊಡ್ಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಜೊತೆಗೆ ಹೆಸರಿನ ಬದಲು ಮಾಡುವಂತ ಕೆಲಸ, ನೀಚ ಕೆಲಸಕ್ಕೆ ಇವರು ಹೋಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಾಗ ಏನೊಂದು ಆಹಾರ ಭದ್ರತಾ ಕಾಯ್ದೆಯನ್ನ ನಾವು ಜನರ ಕಲ್ಯಾಣಕ್ಕಾಗಿ ನಾವು ತಂದ್ವಿ. ಯಾರು ಒಬ್ಬರು ರಾಷ್ಟ್ರದ ಬಡ ಜನದ ಕೆಳಗಿರುವವರು ಹೊಟ್ಟೆ ಹಸಿದುಕೊಂಡು ಇರಬಾರದು ಅಂತ ಹೇಳಿ ಆಹಾರ ಭದ್ರತೆ ಕಾಯ್ದೆಯನ್ನ ನಾವು ಪಾರ್ಲಿಮೆಂಟ್ ಅಲ್ಲಿ ಅಂಗೀಕಾರ ಮಾಡಿದ್ವಿ. ಅದೇ ರೀತಿ ಮನಮೋಹನ್ ಸಿಂಗ್ ಅವರ ಸರ್ಕಾರ, ನರಸಿಂಹರವರ ಸರ್ಕಾರ ಇರಬೇಕಾದ್ರೆ ಯಾವೊಂದು ಆರ್ಥಿಕ ನೀತಿಯನ್ನ, ಉದರೀಕರಣ ಜಾಗತೀಕರಣ ನೀತಿಯನ್ನ ಈ ರಾಷ್ಟ್ರಕ್ಕೆ ತಗೊಂಡು ಬಂದ್ರು, ಅದರಲ್ಲಿ ಪ್ರತಿಯೊಬ್ಬರ ಬಾಳಿಗೆ ಬದುಕಿಗೆ ಬೇಕಾದಂತಹ ಆಕ್ಸಿಜನ್, ಜಲಜನಕವನ್ನು ತುಂಬುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದ್ರೆ, ಈ ಇರುವ ಲಜ್ಜೆಗೆಟ್ಟ ಬಿಜೆಪಿ ಸರ್ಕಾರ ಅದನ್ನು ಕಿತ್ತುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ. ಈ ದಿಸೆಯಲ್ಲಿ ನೀವು ಅದಕ್ಕೆ ಪೂರ್ಣವಾಗಿ ಅದಕ್ಕೆ ಒಂದು ವಿರಾಮ ಹೇಳಬೇಕಾಗ್ತದೆ. ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ನಾವು ಅದಕ್ಕೆ ಪ್ರತಿಭಟನೆ ಮಾಡಬೇಕಾಗ್ತದೆ. ಅದು ಈಗ ಯಾವುದು ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಏನು ಹಿಂದೆ ಗ್ರಾಮ ಪಂಚಾಯತಿಯಲ್ಲಿ 10% ಮಾತ್ರ ರಾಜ್ಯ ಸರ್ಕಾರ ಸಾಕಿತ್ತು, ಸುಮಾರು 90% ಕೇಂದ್ರ ಸರ್ಕಾರ ಕೊಡೋದಿತ್ತು. ಇವತ್ತು ಅದು ಹೋಗಿದೆ. ಇವತ್ತು 40% ರಾಜ್ಯ ಸರ್ಕಾರ ಕೊಡಬೇಕು, 60% ಮಾತ್ರ ರಾಜ್ಯ ಸರ್ಕಾರ ಕೊಡ್ತದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವ ಅರ್ಥವೂ ಇಲ್ಲ. ಇವತ್ತು ಜಲಜೀವನ್ ಮಿಷನ್ ಏನೊಂದು ನೀರು ಸರಬರಾಜು ಯೋಜನೆಯನ್ನ, ರಾಜೀವ್ ಗಾಂಧಿ ಕುಡಿಯ ನೀರು ಸರಬರಾಜು ಯೋಜನೆ ಇದ್ದದ್ದು ಇವತ್ತು ದೀನ ದಯಾಳ್ ಜಲ್ ಜೀವನ್ ಮಿಷನ್ ಅಂತ ಹೇಳಿ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಯಾವ ರೀತಿಯ ಕಲ್ಪನೆ ಸಹ ಅದರ ಬಗ್ಗೆ ಇಲ್ಲ. ಅದು ಎಲ್ಲ ಆನ್ಲೈನ್ ಟೆಂಡರ್ ನ ಕರೀತಾರೆ. ಅದು 3 ತರದ ಟೆಂಡರ್ ಅನ್ನ ಕರೀತಾರೆ. ಒಬ್ರು ಬರ್ತಾರೆ, ಅವನು ಮೇಲ್ತೊಟ್ಟಿ ಏನೊಂದು ಟ್ಯಾಂಕ್ ಕಟ್ಟಲಿಕ್ಕೆ ಟೆಂಡರ್ ಮಾಡ್ತಾನೆ, ಅವನು ಬಂದು ಟ್ಯಾಂಕ್ ಕಟ್ಟಿ ಹೋಗ್ತಾನೆ. ಇನ್ನೊಬ್ಬ ಬರ್ತಾನೆ, ಏನು ಪೈಪ್ ಲೈನ್ ಹಾಕ್ಲಿಕ್ಕೆ ಟೆಂಡರ್ ಕರೀತಾನೆ, ಅವನು ಪೈಪ್ ಲೈನ್ ಹಾಕಿ ಹೋಗ್ತಾನೆ. ಇನ್ನೊಬ್ಬ ಬಂದು ಪೊನ್ನಣ್ಣವ್ರ ಕ್ಷೇತ್ರದಲ್ಲಿ ನರೇಗಾ ವಿರುದ್ಧ ಹೋರಾಟ ಮಾಡುವಂತದಕ್ಕೆ ನಾನು ಕಣ್ಣಾರೆ ನೋಡಿದ್ದು ಕನಿಷ್ಠ ಒಂದು 3,000 ಜನ ಬಂದಿದ್ರು. 3,000 ಜನ 4 ಕಿಲೋಮೀಟರ್ ನಡೆದವರು. ಇದು ಪೊನ್ನಣ್ಣವ್ರು ಇಲ್ಲೇ ಕೂತವ್ರು ಹೇಳ್ತಾ ಇದ್ದೀನಿ ನಾನು ಅವ್ರಿಗೆ, ಪೊನ್ನಣ್ಣವ್ರೆ ನಿಮ್ಮ ಸೀಟು ವೀರಾಜಪೇಟೆ ವಿಧಾನಸಭಾ ಕ್ಷೇತ್ರದ MLA ಆಗಿ ನೀವು ಇನ್ನು ಕನಿಷ್ಠ 25 ವರ್ಷಗಳ ಕಾಲ ಇರ್ತೀರಾ. ಆ ರೀತಿ ಒಂದು ಹವಾ ಸೃಷ್ಟಿ ಮಾಡಿದ್ದೀರಿ ನೀವು. ಈ ಭಾಗದ ಮಾಜಿ MLA ಬಿಜೆಪಿಯವರೆಲ್ಲ ಈಗಾಗಲೇ ಚಿಂತನೆಗೆ ಒಳಗಾಗ್ಬಿಟ್ಟವ್ರೆ, ಯೋಚನೆ ಮಾಡಕ್ ಶುರು ಮಾಡಿದ್ದಾರೆ. ಯಾವ ಕಾರಣಕ್ಕೂ ಇನ್ನ 2040ನೇ ಇಸ್ವಿವರೆಗೂ ಇಲ್ಲ, ನಮಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಹುರಿದುಂಬಿಗೋಗಿದೆ ಅವರಿಗೆ ಅಲ್ವಾ. ವಾಲಂಟಿಯರ್ ಜನಗಳು ಬಂದವರು ಇವತ್ತು ನೋಡಿ ಬಿಸಿಲಿದ್ರು ಪಾಪ ನಿಂತಿದ್ದಾರೆ. ಈ ಕೇಂದ್ರ ಸರ್ಕಾರ ವಿರುದ್ಧ ಏನು ಹೋರಾಟ ಮಾಡುವಂತದಕ್ಕೆ ಕಾಂಗ್ರೆಸ್ ಪಕ್ಷ ಪಣ ತಟ್ಟಿದೆ.
ಇಡೀ ದೇಶಾದ್ಯಂತ ನಾವು ಹೋರಾಟನ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗಿರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ದಿನಕ್ಕೊಂದು ಕಾಯ್ದೆ ತರ್ತಾವ್ರೆ ಕೇಂದ್ರದವರು. ಜನಸಾಮಾನ್ಯರು ಸಂಪೂರ್ಣವಾಗಿ ಸತ್ತೋಗಬೇಕು. ಹಿಂದುಳಿದ ವರ್ಗವನ್ನು ಕಂಡ್ರೆ ಆಗಲ್ಲ ಬಿಜೆಪಿಯವರಿಗೆ, ಮುಸ್ಲಿಮ್ಸ್ ಕಂಡ್ರೆ ಆಗಲ್ಲ, ಕ್ರಿಶ್ಚಿಯನ್ಸ್ ಕಂಡ್ರೆ ಆಗಲ್ಲ, ಶೆಡ್ಯೂಲ್ ಕ್ಯಾಸ್ಟ್ ಕಂಡ್ರೆ ಆಗಲ್ಲ, ಶೆಡ್ಯೂಲ್ ಟ್ರೈಬ್ನವರು ಕಂಡ್ರೆ ಆಗಲ್ಲ. ಇವ್ರನ್ನ ಕಂಡ್ರೆ ಇವ್ರ ಹೆಸರು ಹೇಳಿದ್ರೆ ಅವ್ರಿಗೆ ಹೊಟ್ಟೆ ಕಿವುಚುತ್ತೆ, ಅಲರ್ಜಿ ಆಗುತ್ತೆ. ಅದಕ್ಕೋಸ್ಕರ ದಿನನಿತ್ಯ ಒಂದು ಕಾನೂನು ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೂತ್ಕೊಳ್ಳಪ್ಪ ಸ್ವಲ್ಪ ಒಂಚೂರು ನೆರಳ ಕೂತ್ಕೊ ಮಾರಾಯ, ತಲೆ ಬಿಸಿ ನಿರಂತರವಾಗಿ ಮಾಡಿ ಕೇಂದ್ರ ಸರ್ಕಾರದಲ್ಲಿರುವಂತ ಬಿಜೆಪಿ ಸರ್ಕಾರವನ್ನ 2029ಕ್ಕೆ ಒದ್ದು ಓಡಿಸುವಂತ ಕೆಲಸ ನಾವೆಲ್ಲರೂ ಮಾಡಬೇಕು ಅನ್ನುವಂಥ ನಾವು ಪಣ ತಟ್ಟಬೇಕಾಗತ್ತೆ ಇವತ್ತು. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಕಳೆದ ಆಲ್ಮೋಸ್ಟ್ 3 ವರ್ಷ ಆಯಿತು. ಎಂತೆಂತ ಅದ್ಭುತವಾದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಬರೀ ಗ್ಯಾರಂಟಿ ಸ್ಕೀಮ್ಗಳಿಗೆ ಸುಮಾರು 1.5 ಲಕ್ಷ ಕೋಟಿಯಷ್ಟು ಹಣವನ್ನು ನಾವು ಕೊಟ್ಟಿದ್ದೀವಿ. ಎಲ್ಲರೂ ಫಲಾನುಭವಿಗಳೇ. ಅದನ್ನ ಮರೆಮಾಚುವಂತದಕ್ಕೆ ಬಿಜೆಪಿ ದಿನ ಬೆಳಗ್ಗೆ ಎದ್ದು ಮಾಧ್ಯಮಗಳ ಮುಂದೆ ಬಂದು ಕಾಂಗ್ರೆಸ್ ಪಕ್ಷನ, ಸಿದ್ದರಾಮಯ್ಯನವ್ರನ್ನ, DK ಶಿವಕುಮಾರ್ನ ತಂದೆ ಅವರಿಬ್ಬರಲ್ಲಿ ಒಡಕು ಉಂಟು ಮಾಡುವಂತದಕ್ಕೆ ಎಲ್ಲಾ ಪಿತೂರಿಗಳನ್ನ ಮಾಡ್ತಾ ಇದ್ದಾರೆ. ಅವ್ಯಾವೂ ನಡೆಯಲ್ಲ. ಮತ್ತೆ 2028 ಚುನಾವಣೆಯಲ್ಲಿ DK ಶಿವಕುಮಾರ್ ಮತ್ತೆ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮತ್ತೆ ನಾವು 150 ಸೀಟ್ಗಳನ್ನ ಬಂದೇ ಬರ್ತೀವಿ. ಕೊಡಗಲ್ಲಿ ಮತ್ತೆ ನಾವು 2 MLAಗಳನ್ನ ಗೆಲ್ಲಿಸ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಅಲ್ವಾ? ಪೊನ್ನಣ್ಣವರಿಗೆ ನೆಕ್ಸ್ಟ್ ಕನಿಷ್ಠ ನಾವು 30-35 ಸಾವಿರ 40 ಸಾವಿರ ಅಂತರದಲ್ಲಿ ನಾವು ಗೆಲ್ಲಿಸಬೇಕು. ಅದೇ ರೀತಿ ಮಡಿಕೇರಿನಲ್ಲೂ 25 ಸಾವಿರ 30 ಸಾವಿರ 40 ಸಾವಿರ ಅಂತರದಲ್ಲಿ ಆ MLAನೂ ಗೆಲ್ಲಬೇಕು. ಇನ್ನ ಅವರ ಬಿಜೆಪಿಯವರ ಡೋರ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕು. ನಿರಂತರವಾಗಿ ಕೆಲಸ ಮಾಡ್ತಾವ್ರೆ ಪೊನ್ನಣ್ಣವರು. ನಿರಂತರವಾಗಿ ಎಲ್ಲರ ಸಮಸ್ಯೆಗಳನ್ನು ಆಲಿಸುವಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದು ಗ್ರೇಟ್. ಅದು ಯಾವ ಕಾರಣಕ್ಕೂ ನೀವು ಟಯರ್ಡ್ ಆಗ್ಬೇಡಿ ಪೊನ್ನಣ್ಣವರೇ. ಯಾವ ಸಮಸ್ಯೆಗಳು ಯಾರು ತಗೊಂಬಂದ್ರು ಮಾಡ್ತಾವ್ರೆ. ದಯಮಾಡಿ ನೀವೆಲ್ರಿಗೂ ಮಾಡಿ. ಆದ್ರೂ ನಮ್ಮ ಕಾರ್ಯಕರ್ತರಿಗೂ ಹೆಚ್ಚಿನ ಪ್ರಾತಿನಿಧ್ಯನ ಕೊಡಿ ಅಂತ ನಾನು ಅವರಲ್ಲಿ ಕೇಳ್ಕೊತೀನಿ. ಹೆಚ್ಚಿನ ಅನುದಾನವನ್ನು ಈಗಾಗಲೇ ನೀವು 2-3 ಸಾವಿರ ಕೋಟಿಯಷ್ಟು ಹಣವನ್ನು ತಗೊಂಬಂದು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದ್ದೀರಿ. ಇನ್ನ 2.5 ವರ್ಷ ಇದೆ. ಕೊಡಗಿಗೆ ಈ ಬಾರಿ 100ಕ್ಕೂ 100ರಷ್ಟು ಮಾರ್ಚ್ ತಿಂಗಳಲ್ಲಿ ಏನ್ ರೀಶಫಲ್ ಆಗುತ್ತೆ, ಒಂದು ರೆಪ್ರೆಸೆಂಟೇಷನ್ ಸಚಿವ ಸ್ಥಾನ ಸಿಗುತ್ತೆ. ಇನ್ನೂ ದೊಡ್ಡ ಅಭಿವೃದ್ಧಿಯನ್ನ ಮಾಡಬಹುದು. 25 ವರ್ಷದಲ್ಲಿ ಏನೂ ಮಾಡದೇ ಇರುವಂತ ಕಾರ್ಯಕ್ರಮವನ್ನ ನಮ್ಮ 2 MLAಗಳು ಮಾಡ್ತಾ ಇದ್ದಾರೆ. ಹೆಚ್ಚಿನ ಆದ್ಯತೆಯನ್ನ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಅದನ್ನ ಯಾವಾಗಲೂ ದಯಮಾಡಿ ಉಪಯೋಗ ಮಾಡ್ಕೊಳ್ಳಿ. ದುರುಪಯೋಗ ಮಾಡ್ಕೊಳ್ಳುವಂತ ವ್ಯವಸ್ಥೆ ಬಿಜೆಪಿಯವರು ಮಾಡ್ತಾರೆ. ಅದಕ್ಕೆ ಕಿವಿಗೊಡಬೇಡಿ. ಬಿಜೆಪಿಯವರು ಬರೀ ಖಾಲಿ ಡಬ್ಬ, ಖಾಲಿ ಟ್ರಂಕು. ಅವ್ರದ್ದೇನಿದ್ರು ಕೇಸರಿ, ಸುಮ್ಮನೆ ಕೇಸರಿ ಹಿಂದೂ ಮುಸ್ಲಿಂ ಸೂತ್ರ ತಗೊಂಬಂದು ಜನಗಳನ್ನ ದಿಕ್ಕು ತಪ್ಪಿಸಿ ನಮಗೂ ನಿಮಗೂ ಹೊಡೆದಾಡುವಂತ ಪ್ರಸಿದ್ಧಿ ತರ್ತಾರೆ. ಮುಸ್ಲಿಂ ಸಮುದಾಯದವರು ನಮ್ಮ ಅಣ್ಣ ತಮ್ಮದಿರೆ, ಶೆಡ್ಯೂಲ್ ಕ್ಯಾಸ್ಟ್ ಅವರು ನಮ್ಮ ಅಣ್ಣ ತಮ್ಮದಿರೆ, ಎಲ್ಲರೂ ಒಗ್ಗಟ್ಟಾಗಿ ಬಾಳುವಂತ ಒಂದು ವ್ಯವಸ್ಥೆ ಕೊಡಗಿನಲ್ಲಿ ಕಳೆದ 2.5 ವರ್ಷದಿಂದ ಇದೆಯಾ ಇಲ್ವಾ? ನೇರವಾಗಿ ಜೋರಾಗಿ ಹೇಳಿ ದಯಮಾಡಿ. ನೆಮ್ಮದಿಯಿಂದ ಎಲ್ಲರೂ ಬದುಕ್ತಾ ಇದ್ದಾರಾ ಇಲ್ವಾ? ಎಲ್ಲರೂ ಬದುಕ್ತಾ ಇದ್ದೀವಿ ಅಲ್ವೇ? ಆ ಬದುಕನ್ನ ಹಾಳು ಮಾಡುವಂತ ಕೆಲಸವನ್ನ ಬಿಜೆಪಿಯವರು ಮಾಡುತ್ತಾರೆ. ಅದಕ್ಕೆ ಕಿಡಿಮೆ ಕೊಡುವಂತ ಕೆಲಸವನ್ನ ಮಾಡಬೇಡಿ. ಬಿಸಿಲಿದೆ, ಹೊಟ್ಟೆ ಹಸಿತಾ ಇದೆ, ಮೇಲ್ಗಡೆ ಚುರುಕಾಗ್ತಾ ಇದೆ, ಹೊಟ್ಟೆನೂ ಚುರುಕಾಗ್ತಾ ಇದೆ. ನಾ ಈಗ ನೇರವಾಗಿ ನಾನೇನೆ ಪೊನ್ನಣ್ಣವ್ರಿಗೆ ಹೇಳ್ಬಿಡ್ತೀನಿ, ದಯಮಾಡಿ ತಮ್ಮ ಭಾಷಣಗೋಸ್ಕರ ಎಲ್ಲರೂ ಕಾಯ್ತಾವ್ರೆ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ವೇದಿಕೆಯ ಮೇಲೆ ಇವತ್ತು ಕೊಡಗು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಸೇರಿ ಎಲ್ಲಾ ಮಹಾನ್ ನಾಯಕರು ಕೂಡ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಕೂಡ ನಮಸ್ಕರಿಸ್ತಾ ಇಲ್ಲಿ ಸೇರಿರುವಂತಹ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಏನು ಒಂದು ಐತಿಹಾಸಿಕವಾದಂತಹ ಪ್ರತಿಭಟನೆಯಲ್ಲಿ
ತಾವು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತಂದಿದ್ದೀರಿ. ತಮಗೆಲ್ಲರಿಗೂ ಕೂಡ ಕೈ ಮುಗಿದು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮನ್ರೇಗಾ ಕಾಯ್ದೆ ಕಳೆದ 21 ವರ್ಷದಿಂದ ಅತಿ ಹೆಚ್ಚು ಯಶಸ್ಸಾಗಿ ಗ್ರಾಮೀಣ ಭಾಗದ ಬಡವರ, ಶೋಷಿತರ, ಹಿಂದುಳಿದ ವರ್ಗದ, ಮಹಿಳೆಯರ, ದಲಿತರ ರಕ್ಷಣೆಗೆ ನಿಂತು ಅವನ್ನ ಕಾಯ್ದು ಕಾಪಾಡದಂತ ಒಂದು ಮಹಾನ್ ಯೋಜನೆ. ಈ ಯೋಜನೆಯ ಮೂಲಕ ಕೋಟ್ಯಾಂತರ ಬಡವರಿಗೆ ಗ್ರಾಮೀಣ ಭಾಗದಲ್ಲಿ ಹಲವಾರು ಕೆಲಸಗಳನ್ನ ಮಾಡಲಿಕ್ಕೆ ಅವಕಾಶ ದೊರಕಿದೆ. ಭಾರತೀಯ ಜನತಾ ಪಕ್ಷದ ಧುರೀಣರು, ನಮ್ಗೆಲ್ಲರೂ ಕೂಡ ಗೌರವ ಇದೆ ಅವ್ರ ಬಗ್ಗೆ, LK ಅದ್ವಾನಿಲ್ ಅವರು ಈ ಯೋಜನೆಯನ್ನ, ಈ ಕಾನೂನನ್ನ ಈ ದೇಶದ ಸಂಜೀವಿನಿ ಎಂದು ಕರೆದಿದ್ರು, ಗ್ರಾಮದ ಭಾಗದ ಸಂಜೀವಿನಿ ಅಂತ ಕರೆದಿದ್ರು. ಇವತ್ತಂತ ಒಂದು ಕಾನೂನು, ಅಂತ ಒಂದು ಯೋಜನೆಯನ್ನ ಹಿಂದಕ್ಕೆ ಪಡೆಯುವಂತ ಕೆಲಸವನ್ನ ನೀವು ಮಾಡಿದ್ದೀರಲ್ಲ, ನೀವು ಬಡವ ವಿರೋಧಿ ಅಲ್ಲವೇ? ನೀವು ದಲಿತರ ವಿರೋಧಿಗಳಲ್ವೇ? ನೀವು ಶೋಷಿತರ ವಿರೋಧಿಗಳಲ್ವೇ? ಇದೇ ಇವತ್ತು ನಾವೆಲ್ಲ ಕೇಳಬೇಕಾಗಿರುವಂತ ಪ್ರಶ್ನೆ. ನೀವು ಬೆಳೆಗಾರರ, ವ್ಯವಸಾಯಗಾರರ, ರೈತರ, ಬಡವರ ವಿರೋಧಿಗಳು ನೀವು ಅಂತ ಹೇಳ್ಬೇಕಾಗುತ್ತೆ. ಇಷ್ಟೊಂದು ದೊಡ್ಡ ಗಾತ್ರದಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಯಶಸ್ಸಾಗಿ ನೇರವಾಗಿ ಬಡವರಿಗೆ ಉದ್ಯೋಗವನ್ನ ಕೊಡುವಂತ ಯೋಜನೆ ಮಹಾತ್ಮ ಗಾಂಧಿ ಅವರ ಹೆಸರಿನಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಜಾರಿಗೆ ತಂದಂತ ಕಾನೂನನ್ನ ಹಿಂದಕ್ಕೆ ಪಡೆದು ನೀವು ಅನ್ಯಾಯವನ್ನು ಮಾಡಿದ್ದೀರಿ ಕೇಂದ್ರ ಸರ್ಕಾರದವರೇ ಅಂತ ನಾವು ಖಡಾಖಂಡಿತವಾಗಿ ಹೇಳಬೇಕಾಗಿದೆ. ಬಹುಶಃ ಈ ಹೊಸದಾಗಿ ಬಂದಿರುವಂತಹ ಕಾನೂನನ್ನು ನೋಡಿದಾಗ ಮಹಾತ್ಮ ಗಾಂಧಿ ಅವರು ಅವರೆಲ್ಲಿದ್ರು ಕೂಡ ಸ್ವರ್ಗದಲ್ಲಿ ಅವರು ಸಂತೋಷ ಪಟ್ಟಿರ್ಬೋದು. ನನ್ನ ಹೆಸರು ತೆಗೆದು ಬಿಟ್ಟಿದ್ದಾರೆ, ಒಳ್ಳೇದಾಯ್ತು ಅಂತ ವಿಕೃತವಾದಂತ ಕಾನೂನನ್ನು ತಂದಿದೆ. ಮೊನ್ನೆ ಪೊನ್ನಂಪೇಟೆಯಲ್ಲಿ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದಂತ ಕಾರ್ಯಕ್ರಮದಲ್ಲಿ ಮಾತಾಡಿದಾಗ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಕೇಳಿದ್ರು, ತಪ್ಪೇನಾಗಿದೆ ಈ ಕಾನೂನಿನಲ್ಲಿ ಅಂತ. 21 ವರ್ಷ ಜಾರಿಗಿದ್ದಂತ ಕಾನೂನನ್ನ ಅರ್ಥ ಮಾಡ್ಕೊಂಡಿದ್ದೇ ಇರೋರು ಮಾತ್ರ ಆ ಪ್ರಶ್ನೆಯನ್ನು ಕೇಳಲಿಕ್ಕೆ ಸಾಧ್ಯ ಆಗ್ತದೆ. 100 ದಿನ ಕನಿಷ್ಠ ಉದ್ಯೋಗವನ್ನ ಗ್ಯಾರಂಟಿಯ ಮೂಲಕ, ಖಾತ್ರಿಯ ಮೂಲಕ ಘೋಷಣೆ ಆಗಿದಂತ ಯೋಜನೆಯನ್ನ ಇವತ್ತು ಬದಲಾಯಿಸಿ ಗರಿಷ್ಠ 125 ದಿವಸ, ಅದರಿಂದ ನಿಮಗಿಂತ 25 ದಿವಸ ಜಾಸ್ತಿ ಕೊಡ್ತೀವಿ ಅಂತ ಜನರಿಗೆ ಮೋಸ ಮಾಡುವಂತ ಪ್ರಯತ್ನ ನೀವು ಮಾಡ್ತಾ ಇದ್ದೀರಲ್ಲ, ಇದೇ ತಪ್ಪು. ಕನಿಷ್ಠ 100 ದಿವಸ ಅಂತ ಹೇಳಿದ್ರೆ ಗರಿಷ್ಠ 365 ದಿವಸ ಕೂಡ ಕೊಡಬಹುದು. 300 ದಿವಸಗಳು ಕೂಡ ಕೆಲಸ ಮಾಡಿರುವಂತ ಪಂಚಾಯತಿಗಳಿದೆ, ಕರ್ನಾಟಕದಲ್ಲೇ ಇದೆ. ಉತ್ತರ ಕರ್ನಾಟಕದಲ್ಲಿ 200ರಿಂದ 250 ದಿನವರೆಗೂ ಉದ್ಯೋಗವನ್ನ ಕೊಟ್ಟಿರುವಂತಹ ಹಲವಾರು ಪಂಚಾಯತಿಗಳಿದೆ. ಕೊಡಗಿನಲ್ಲೇ ಕೂಡ 125-150 ದಿನಗಳ ಕಾಲ ಉದ್ಯೋಗವನ್ನ ಖಾತ್ರಿಯಾಗಿ ಕೊಟ್ಟಿರುವಂತಹ ಪಂಚಾಯತಿಗಳಿದೆ. ನೀವು ಗರಿಷ್ಠ 125 ಮಾಡಿರುವಂತದ್ದು, ನಾವು ಕನಿಷ್ಠ 120 ಮಾಡಿರೋದು, ಇದಕ್ಕೆ ವ್ಯತ್ಯಾಸ ಅರ್ಥ ಆಗೋದಿಲ್ಲ. ಕನಿಷ್ಠ 100 ಅಂತ ಹೇಳಿದ್ರೆ ಗರಿಷ್ಠ 365. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ, ಅಥವಾ ಉದ್ದೇಶಪೂರ್ವಕವಾಗಿ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದೀರಾ? ಈ ಕಾನೂನು 90 ಭಾಗ ಕೇಂದ್ರ ಸರ್ಕಾರದ ಹಣ. ಕೇಂದ್ರ ಸರ್ಕಾರದ 14ನೇ ಹಣಕಾಸು ಆಯೋಗದಲ್ಲಿ 4.71ರಷ್ಟು ತೆರಿಗೆ ಹಂಚಿಕೆ ಪಾಲು, ಅಂದ್ರೆ ರಾಜ್ಯಕ್ಕೆ 4.71 ಪಾಲಿತ್ತು. ಅದನ್ನ ತಾವು ಬಂದ ಮೇಲೆ 15ನೇ ಹಣಕಾಸು ಆಯೋಗದಲ್ಲಿ 3.64 ಮಾಡಿ 1.7% ಕಮ್ಮಿ ಮಾಡಿದ್ರಲ್ಲ. ಇದರ ನಂತರ ರಾಜ್ಯದ ಮೇಲೆ 90 ಭಾಗ ಕೇಂದ್ರದಿಂದ ಬರುವಂತದ್ದು, 10 ಭಾಗ ರಾಜ್ಯದಿಂದ ಕೊಡುವಂತ ಯೋಜನೆ. ಅದರಲ್ಲಿ ಪೂರ್ಣವಾಗಿ ಅವರು ಮಾಡುವಂತ ಕಾಮಗಾರಿಗಳಿಗೆ ಪೂರ್ಣವಾದಂತಹ ಹಣವನ್ನ ಕೇಂದ್ರದಿಂದ ಕೊಡುವಂತ ಯೋಜನೆಯನ್ನ ಸಂಪೂರ್ಣವಾಗಿ ತಿದ್ದುಬಿಟ್ಟು
ಅದನ್ನು ಹಿಂದಕ್ಕೆ ಪಡೆದು ಇವತ್ತು 40% ರಾಜ್ಯ ಸರ್ಕಾರದ ಮೇಲೆ ಹೊರೆ ಹಾಕಿ ಕರ್ನಾಟಕ ಕೊಡುವಂತ ಪಾಲನ್ನ ಅವರನ್ನ ವಂಚನೆ ಮಾಡಿ ನೀವು ಇವತ್ತು ಆ ಯೋಜನೆಯನ್ನೇ ನಾಶ ಮಾಡಿ ಕೊಟ್ಟಿದ್ದೀರಲ್ಲ, ಇದು ನೀವು ಮಾಡ್ತಾ ಇರುವಂತ ತಪ್ಪು. ಯಾವ ಯೋಜನೆ ಯಶಸ್ಸಾಗಿ ನಡ್ಕೊಂಡು ಬರ್ತಾ ಇದೆ, ಯಾವ ಯೋಜನೆ ಇವತ್ತು ಬಡವರ ಒಂದು ಪಾಲಿಗೆ ದಿಕ್ಸೂಚಿಯಾಗಿತ್ತು, ಆ ಯೋಜನೆಯನ್ನ ಹಿಂದಕ್ಕೆ ಪಡೆಯುವಂತ ಕೆಲಸವನ್ನು ಮಾಡಿದಿರಲ್ಲ, ಅದು ನೀವು ಮಾಡಿರುವಂತ ತಪ್ಪು. ಇದಲ್ಲದೆ ಇವತ್ತು ನೇರವಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮೇಲಿದ್ದಂತ ಅಧಿಕಾರ 73ನೇ ತಿದ್ದುಪಡಿಯ ಮೂಲಕ ಪಂಚಾಯಿತಿಗಳಿಗೆಲ್ಲ ಕೂಡ ಸಂವಿಧಾನದ ಒಂದು ಶ್ರೇಷ್ಠತೆಯನ್ನ ಕೊಡುವಂತ ಕೆಲಸ ಅವತ್ತು PV ನರಸಿಂಹರಾವ್ ಅವರ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಪಂಚಾಯಿತಿಗಳಿಗೆ ತಮ್ಮದಾದಂತ ಅಧಿಕಾರ ವ್ಯಾಪ್ತಿಯನ್ನ ಕೊಟ್ಟು ಅವರ ಅಧಿಕಾರ ಚಲಾಯಿಸುವಾಗ ಯಾವ ಕಾಮಗಾರಿಗಳಿಗೆ ಕೊಡಬೇಕು, ಉದ್ಯೋಗ ಖಾತ್ರಿ ಅಡಿಯಲ್ಲಿ ಯಾವ ಕೆಲಸಗಳು ಮಾಡಬೇಕು, ಎಲ್ಲಿ ಯಾವ ರೀತಿಯಾದಂತ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತ ಹೇಳಿ ಗುರುತಿಸುವಂತ ಪೂರ್ಣ ಹಕ್ಕು ಪಂಚಾಯಿತಿಗಳಿತ್ತು. ಇವತ್ತು ಅದನ್ನ ತೆಗೆದು ನೀವು ಕೇಂದ್ರೀಕರಣ ಮಾಡಿ ಇದೆಲ್ಲವನ್ನು ಕೂಡ ದೆಹಲಿಯಲ್ಲಿ ಕೂತು ನಿರ್ಧಾರ ಮಾಡುವಂತ ಒಂದು ಕಾನೂನನ್ನು ಜಾರಿಗೆ ತಂದಿದ್ದೀರಲ್ಲ, ಇದು ನೀವು ಮಾಡಿರುವಂತದ್ದು. 90 ಭಾಗ ನಿಮ್ಗೆ ಹಣ ಕೊಡಕ್ ಆಗೋದಿಲ್ಲ. ಕರ್ನಾಟಕಕ್ಕೆ ನೀವು ಪದೇ ಪದೇ ವಂಚನೆಯನ್ನು ಮಾಡ್ತಾ ಇದ್ದೀರಾ. ಇದು ನೀವು ಮಾಡ್ತಾ ಇರುವಂತ ದೊಡ್ಡ ತಪ್ಪು. ಇದು ನೀವು ಮಾಡ್ತಾ ಇರುವಂತ ರಾಜಕಾರಣ. ಇದನ್ನ ಯಾವ ಕಾರಣಕ್ಕೂ ಕೂಡ ಕರ್ನಾಟಕದ ಜನತೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನೀವು ಕೊಟ್ಟಿರುವಂತ ಹಣ ಕೊಡಬೇಕಾಗಿರುವಂತ ಹಣ ಇದನ್ನ ಪಾವತಿಸ್ಲಿಕ್ಕೆ ತಮ್ಮ ಕೈನಲ್ಲಿ ಆಗ್ತಾ ಇಲ್ಲ. ಅದರಿಂದ ನೀವು ರಾಜ್ಯ ಸರ್ಕಾರದ ಮೇಲೆ ಹೊರೆ ಹಾಕಿ ಇವತ್ತು 40 ಭಾಗ ಕರ್ನಾಟಕ ರಾಜ್ಯ ಕೊಡಬೇಕೆಂದ್ರೆ ಉದ್ಯೋಗ ಖಾತ್ರಿಯಲ್ಲಿ ಪ್ರತಿ ವರ್ಷಕ್ಕೆ 3,500 ಕೋಟಿ ಆಗ್ತದೆ. ಈ 3,500 ಕೋಟಿಯನ್ನ ರಾಜ್ಯಗಳ ಮೇಲೆ ಹೊರೆ ಹಾಕಿ ಅವ್ರಿಗೆ ಕೊಡಬೇಕಾಗಿರುವಂತಹ ಹಣವನ್ನು ಕೊಡದೆ ನಿಮ್ಗೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಆ ರಾಜ್ಯದಲ್ಲಿ ನಿಮ್ಮ ಒಕ್ಕೂಟಕ್ಕೆ ಸೇರ್ಕೊಂಡಿರುವಂತಹ ಪಕ್ಷಗಳಿಗೆ ಪ್ರೋತ್ಸಾಹ ನೀಡಲಿಕ್ಕೆ ರಾಜಕೀಯ ಮಾಡಿ ಅವ್ರಿಗೆ ಹಣವನ್ನ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀರಾ. ಕರ್ನಾಟಕಕ್ಕೆ ವಂಚನೆಯನ್ನ ಮಾಡ್ತಾ ಇದ್ದೀರಾ ಅಂತ ಮತ್ತೆ ಹೇಳ್ಬೇಕಾಗುತ್ತೆ. ನಾವು ದೇಶದಲ್ಲೇ ತೆರಿಗೆ ಕಟ್ಟುವಂತ 2ನೇ ರಾಜ್ಯ, ಅತಿ ಹೆಚ್ಚು ತೆರಿಗೆ ಕಟ್ಟುವಂತ ರಾಜ್ಯಗಳಲ್ಲಿ 2ನೇ ಸ್ಥಾನ ಕರ್ನಾಟಕಕ್ಕಿದೆ. ನಾವು 100 ರೂಪಾಯಿ ತೆರಿಗೆ ಕಟ್ಟಿದ್ರೆ ನೀವು ನಮ್ಗೆ ಪಾವತಿಸ್ತಾ ಇರೋದು ಬರೀ 13 ಪೈಸೆ ಮಾತ್ರ. 100 ರೂಪಾಯಿ ಕಟ್ಟಿದ್ರೆ 13 ಪೈಸೆ. ನಾವು 4.5 ಲಕ್ಷ ಕೋಟಿ ರೂಪಾಯಿ ಪ್ರತಿ ವರ್ಷ ತೆರಿಗೆ ಆಗಿ ಕೇಂದ್ರಕ್ಕೆ ಸಲ್ಲಿಸ್ತಾ ಇದ್ದೀವಿ. ಈ 4.5 ಲಕ್ಷ ಕೋಟಿಯಲ್ಲಿ ನೀವು ನಮಗೆ ಕೊಡ್ತಾ ಇರುವಂತದ್ದು 50,000 ಕೋಟಿಗಿಂತ ಸ್ವಲ್ಪ ಹೆಚ್ಚು. ಈ ರೀತಿಯಾದಂತ ವ್ಯವಸ್ಥೆಯನ್ನು ಮಾಡಿ ಸಂವಿಧಾನದಲ್ಲಿ ಇರುವಂತಹ ಆಶಯಗಳು ಒಕ್ಕೂಟ ವ್ಯವಸ್ಥೆಯನ್ನ ಪೂರ್ಣವಾಗಿ ಧ್ವಂಸ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ. ಇದು ನೀವು ಮಾಡ್ತಾ ಇರುವಂತ ಇನ್ನೊಂದು ತಪ್ಪು. ಪ್ರತಿಯೊಂದು ಹೆಜ್ಜೆ ಕೂಡ ಇವತ್ತು ಕೇಂದ್ರ ಸರ್ಕಾರದ್ದು ಕೇಂದ್ರೀಕರಣ ಆಗಿದೆ ಹೊರತು ಒಕ್ಕೂಟ ವ್ಯವಸ್ಥೆಯನ್ನ ಪ್ರೋತ್ಸಾಹವನ್ನು ಕೊಡ್ತಾ ಇಲ್ಲ. ಯಾಕಂದ್ರೆ ಇದು ರಾಜಕೀಯ ವ್ಯವಸ್ಥೆ. ಅವರು ಸಂವಿಧಾನವನ್ನ ತೂರಿ ಸಂವಿಧಾನವನ್ನ ಧ್ವಂಸ ಮಾಡಿ ಸಂವಿಧಾನ ಆಶಯಗಳನ್ನ ನಾಶ ಮಾಡಿ ಜನರ ದಿಕ್ಕನ್ನು ತಪ್ಪಿಸಿ ಅವರ ಬದುಕನ್ನು ಹಾಳು ಮಾಡಿ ಇವರು ರಾಜಕೀಯ ಅಧಿಕಾರವನ್ನ ಶಾಶ್ವತವಾಗಿ ಉಳಿಸ್ಕೋಬೇಕು ಅಂತ ಹೇಳುವಂತ ಹುನ್ನಾರ ಇದು. ಅದರಿಂದ ಇದನ್ನು ಪ್ರತಿಭಟಿಸಬೇಕು. ಇವತ್ತು ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಕೇಳುವಂತ ಯಾವ ಪ್ರಶ್ನೆಗೂ ಕೂಡ ಇವರ ಹತ್ರ ಉತ್ತರ ಇಲ್ಲ. ಅಮೆರಿಕಾಗೆ ಹೋಗಿ ತಲೆಬಾಗಿ ಇವತ್ತು ನೀವು ಏನು ಅಲ್ಲಿ ಅವ್ರ ಜೊತೆ ಒಂದು ಒಪ್ಪಂದವನ್ನ ಸಹಿ ಮಾಡಿ ಬಂದಿದ್ದೀರಲ್ಲ, ಅದನ್ನ ಜನರ ಮುಂದೆ ನೀವು ಇವತ್ತು ಬಹಿರಂಗಪಡಿಸಿ. ನೀವು ನಿಜವಾಗ್ಲೂ ಜನಪರ ಸರ್ಕಾರವಾಗಿದ್ರೆ, ನೀವು ನಿಜವಾಗ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇದ್ದಿದ್ರೆ ನೀವು ಇವತ್ತು ಜನರ ಮುಂದೆ ಸಂಸತ್ತಿನಲ್ಲಿ ಮಾನ್ಯ ಪ್ರಧಾನಮಂತ್ರಿಯಲ್ಲಿ ನಾನು ಮನವಿಯನ್ನು ಮಾಡ್ತೇನೆ, ನೀವು ಸಂಸತ್ತಿನಲ್ಲಿ ಬಂದು ಅಮೆರಿಕ ಜೊತೆ ನೀವು ಮಾಡಿರುವಂತ ಒಪ್ಪಂದ ಏನು, ಅದರಲ್ಲಿ ರೈತರಿಗೆ ಆಗ್ತಾ ಇರುವಂತ ಅನ್ಯಾಯ ಏನು, ನಾವು ಕೊಡ್ತಾ ಇರುವಂತ ಹಣವನ್ನ ಯಾವ ರೀತಿ ನೀವು ವೆಚ್ಚ ಮಾಡ್ತಾ ಇದ್ದೀರಾ, ನಿಮ್ಗೂ ಅಮೆರಿಕ ಇರುವಂತ ಸಂಬಂಧ ಏನು ಹೇಳಿ ಬಹಿರಂಗಪಡಿಸಿ. ನಿಮ್ಗೆ ಅದು ಮಾಡುವಂತ ಧೈರ್ಯ ಇಲ್ಲ ನಿಮ್ಗೆ. ಯಾಕಂದ್ರೆ ನೀವು ಜನರ ದಾರಿ ತಪ್ಪಿಸಿದಿರಿ, ದೇಶದ ದಾರಿಯನ್ನು ತಪ್ಪಿಸಿದಿರಿ, ಈ ದೇಶದಲ್ಲಿ ಅತಿ ಹೆಚ್ಚು ಸಾಲವನ್ನ ಮಾಡಿದಿರಿ. ಅದರಿಂದ ನೀವು ಜನರ ಮುಂದೆ ಬರ್ಲಿಕ್ಕೆ ನೀವು ತಯಾರಿಲ್ಲ. ಸಂಸತ್ನಲ್ಲಿ ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು, ವಿರೋಧ ಪಕ್ಷದ ನಾಯಕರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಯ ನಂತರ ವಿರೋಧ ಪಕ್ಷದ ನಾಯಕರಿಗೆ ಮಾನ್ಯತೆಯನ್ನ ಕೊಡುವಂತದ್ದು ನಮ್ಮ ಸಂಪ್ರದಾಯ, ನಮ್ಮ ಸಂವಿಧಾನ.
ಇವತ್ತು ಅವ್ರನ್ನ ಮಾತಾಡಕ್ಕೆ ಬಿಡ್ತಾ ಇಲ್ಲ. ಸಂಸದಿನ ಒಳಗಡೆ ರಾಹುಲ್ ಗಾಂಧಿ ಅವ್ರನ್ನ ಮಾತಾಡಕ್ ಬಿಡ್ತಾ ಇಲ್ಲ. ಅವ್ರು ಕೇಳುವಂತ ಪ್ರಶ್ನೆಗೆ ನಿಮ್ಗೆ ಉತ್ತರ ಇಲ್ಲ. ಅವರ ಬಾಯಿ ಮುಚ್ಚಿಸುವಂತ ಕೆಲಸವನ್ನು ಮಾಡಿ ಪ್ರಜಾಪ್ರಭುತ್ವದ ಕಗ್ಗುಳ ಏನ್ ಮಾಡ್ತಾ ಇದ್ದೀರಾ, ಇದನ್ನ ನಾವು ಹೇಳಲೇಬೇಕಾಗುತ್ತೆ. ಇವತ್ತು ವ್ಯವಸಾಯ ಮಾಡ್ತಾ ಇರುವಂತ ಅತಿ ದೊಡ್ಡ ದೇಶ ನಮ್ದು. ವ್ಯವಸಾಯ ಉತ್ಪನ್ನಗಳ ಮೇಲೆ, ನಾವು ಬೆಳೆಸ್ತಾ ಇರುವಂತ ಬೆಳೆ ಮೇಲೆ ಎಷ್ಟು ಇವತ್ತು ತೆರಿಗೆಯನ್ನ ಅಮೆರಿಕ ಹಾಕಿದೆ ಅಂತ ಹೇಳುವಂತದನ್ನ ಬಹಿರಂಗಪಡಿಸಿ, ನಾವು ಅಮೆರಿಕದಿಂದ ಬರುವಂತಹ ಪದಾರ್ಥಗಳಿಗೆ, ಅಮೆರಿಕದಿಂದ ಬರ್ತಾ ಇರುವಂತಹ ಸಾಮಗ್ರಿಗಳಿಗೆ ನಾವು ಹಾಕ್ತಾ ಇರುವಂತಹ ತೆರಿಗೆ ಎಷ್ಟು ಅಂತ ಬಹಿರಂಗಪಡಿಸಿ. ನೀವು 18% ತೆರಿಗೆ ಗಳಿಸಿದ್ದೀವಿ, ದೇಶದ ಹಿತವನ್ನು ರಕ್ಷಣೆ ಮಾಡಿದ್ದೀವಿ ಅಂತ ಹೇಳಿ ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದೀರಲ್ಲ. ನೀವು 18% ಅಮೆರಿಕ ಇವತ್ತು ತೆರಿಗೆ ಹಾಕಿದ್ರೆ ಭಾರತ ಅಮೆರಿಕದ ಉತ್ಪನ್ನಗಳ ಮೇಲೆ ಎಷ್ಟು ತೆರಿಗೆ ಹಾಕಿದೆ ಅಂತ ದಯವಿಟ್ಟು ಹೇಳಿ ಸ್ವಾಮಿ, ದಯವಿಟ್ಟು ಹೇಳಿ. ಇವತ್ತು ಭಾರತ ದೇಶಕ್ಕೆ ಅಮೆರಿಕದಿಂದ ಬರ್ತಾ ಇರುವಂತ ಪ್ರತಿ ಒಂದು ಉತ್ಪನ್ನಕ್ಕೆ ಶೂನ್ಯ ತೆರಿಗೆ, ಝೀರೋ. ನಾವು ಕಳಿಸುವಂತ ಎಲ್ಲಾ ಸಾಮಗ್ರಿಗಳಿಗೆ 18% ತೆರಿಗೆ. ಇದು ನೀವು ಮಾಡ್ತಾ ಇರುವಂತ ದೇಶ ಪ್ರೇಮದ ಕೆಲಸ. ನೀವು ರಾಷ್ಟ್ರವಾದಿಗಳ, ಈ ರಾಷ್ಟ್ರದ ಹಿತಾಸಕ್ತಿಯನ್ನ ಅಮೆರಿಕದ ಡೊನಾಲ್ಡ್ ಟ್ರಂಪ್ಗೆ ತಲೆಬಾಗಿ ಇವತ್ತು ಬಂದಿರುವಂತವ್ರು ನೀವು ರಾಷ್ಟ್ರವಾದಿಗಳ. ಹಾಗಾದ್ರೆ ಸ್ವಾತಂತ್ರ್ಯ ಹೋರಾಟ ಮಾಡಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ 11 ವರ್ಷ ಜವಾಹರ್ಲಾಲ್ ನೆಹರು ಅವರು ಕಾರಾಗೃಹವನ್ನು ಅನುಭವಿಸಿದ್ರು, 17 ವರ್ಷ ಮಹಾತ್ಮ ಗಾಂಧಿ ಅವರು ಕಾರಾಗೃಹವನ್ನು ಅನುಭವಿಸಿದ್ರು. ದೇಶಕ್ಕೆ ಸ್ವಾತಂತ್ರ್ಯವನ್ನ 100 ವರ್ಷಗಳಿಂದ ಹೆಚ್ಚು ಹೋರಾಟವನ್ನು ಮಾಡಿ ತಂದಂತ ಸ್ವಾತಂತ್ರ್ಯ ಹೋರಾಟಗಾರರು ಅವರು ಕಟ್ಟಿ ಬೆಳೆಸಿರುವಂತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಏನಾಗ್ಬೇಕು? ಸ್ವಾತಂತ್ರ್ಯ ಹೋರಾಟದಲ್ಲಿ ಮನೆ ಒಳಗಡೆ ಕೂತಿರುವಂತವರು, ಅಮೆರಿಕಕ್ಕೆ ಹೋಗಿ ಇವತ್ತು ತಲೆಬಾಗಿರುವವರು ರಾಷ್ಟ್ರವಾದಿಗಳಾದ್ರೆ ದೇಶಕ್ಕೆ ಸ್ವಾತಂತ್ರ್ಯ ತಂದಂತ ಪಕ್ಷ ಏನಾಗ್ಬೇಕು ಸ್ವಾಮಿ? ಅದರಿಂದ ಜನರ ದಾರಿ ತಪ್ಪಿಸೋದನ್ನು ನಿಲ್ಲಿಸಿ, ನೀವು ನಿಜವಾಗಲೂ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇದ್ರೆ, ನೀವು ನಿಜವಾದ ರಾಷ್ಟ್ರವಾದಿಗಳಾಗಿದ್ರೆ, ನೀವು ನಿಜವಾಗ್ಲೂ ಸಂವಿಧಾನದ ಮೇಲೆ ಗೌರವ ಇದ್ರೆ ಜನರ ಮುಂದೆ ಬಿಚ್ಚಿಡಿ. ನೀವು ಮಾಡ್ತಾ ಇರುವಂತ ಅಂತಾರಾಷ್ಟ್ರೀಯ ವ್ಯವಹಾರಗಳು ಏನು, ಜನರಿಗೆ ಇವತ್ತು ನೀವು ಏನ್ ರೀತಿಯಾದ ತೆರಿಗೆಯನ್ನು ಹಾಕಿದ್ದೀರಿ, ಇದನ್ನ ಜನರ ಮುಂದೆ ಬಿಚ್ಚಿ. ರಾಜ್ಯಕ್ಕೆ ಬರಬೇಕಾಗಿರುವಂತಹ ಪಾಲಲ್ಲಿ ವಂಚಿಸಿದಿರಿ, ರಾಜ್ಯದ ಮೇಲೆ ಹೆಚ್ಚು ಹೊರೆಯನ್ನು ಹಾಕ್ತಾ ಇದ್ದೀರಿ, ರೈತರನ್ನು ವಂಚಿಸಿದಿರಿ, ಬಡವರ ಮೇಲೆ ವಂಚನೆಯನ್ನು ಮಾಡಿದ್ದೀರಿ. ಇವತ್ತು ಅಮೆರಿಕಕ್ಕೆ ತಲೆಬಾಗಿ ಈ ದೇಶಕ್ಕೆ ವಂಚನೆಯನ್ನ ಮಾಡಿದ್ದೀರಿ ತಾವು ಅಂತ ಹೇಳುವಂತ ನೇರ ಆರೋಪವನ್ನು ಕೇಂದ್ರ ಸರ್ಕಾರದ ಮೇಲೆ ಮಾಡಬೇಕಾಗುತ್ತೆ. ಅದೇ ಇದರೆಲ್ಲರ ವಿರುದ್ಧ ಧ್ವನಿಯಾಗಿ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೋಸ್ಕರ, ಮನ್ರೇಗಾ ಕಾಯ್ದೆಯನ್ನ ಮತ್ತೆ ಜಾರಿಗೆ ತರುವುದಕ್ಕೋಸ್ಕರ, ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಯನ್ನ ಟೀಕಿಸಲಿಕ್ಕೋಸ್ಕರ, ಅದನ್ನ ಅವರ ಹಿಂಪಡೆಯುವವರೆಗೂ ಹೋರಾಟಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಸಜ್ಜಾಗಿದೆ. ಇವತ್ತಿನ ಹೋರಾಟದ ಯಶಸ್ಸಿನ ಮೂಲಕ ಈ ಸಂದೇಶವನ್ನ ಕರ್ನಾಟಕ ರಾಜ್ಯಕ್ಕೆ ಮತ್ತು ದೇಶಕ್ಕೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ನಾವು ಕಳಿಸಿದ್ದೇವೆ ಅಂತ ಬಹಳ ಹೆಮ್ಮೆಯಿಂದ ಹೇಳಿ ಬಯಸ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಬೆಂಬಲ, ನಿಮ್ಮೆಲ್ಲರ ಪ್ರೀತಿಯೇ ನಮ್ಮ ಶಕ್ತಿ. ನೀವೆಲ್ಲ ಇರೋವರೆಗೂ ಇಂಥ ಜನವಿರೋಧಿ ಧೋರಣೆಯನ್ನ ಭಾರತೀಯ ಜನತಾ ಪಕ್ಷ ಆಗ್ಲಿ, ಬೇರೆ ಯಾವುದೇ ಸಂಘ ಸಂಸ್ಥೆಗಳಾಗ್ಲಿ, ಯಾವುದೇ ರಾಜಕೀಯ ಪಕ್ಷ ಆಗ್ಲಿ ಇದನ್ನ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ನಿಮ್ಮೊಂದಿಗಿದ್ದೇವೆ, ಜೊತೆಗೆ ಕೈ ಜೋಡಿಸಿ ಪ್ರಜಾಪ್ರಭುತ್ವವನ್ನ ಉಳಿಸೋ ಕೆಲಸವನ್ನು ಮಾಡೋಣ, ಸಂವಿಧಾನವನ್ನ ಎತ್ತಿರಿಯುವಂತ ಕೆಲಸವನ್ನು ಮಾಡೋಣ. ಜನಪರ, ರೈತ ಪರ, ಬಡವರ ಪರ, ಶೋಷಿತ ಪರ, ಅಲ್ಪಸಂಖ್ಯಾತರ ಪರ, ಹಿಂದುಳಿದ ವರ್ಗದ ಪರ ಧ್ವನಿಯಾಗಿ ಸಮಾಜದಲ್ಲಿ ಕೆಲಸ ಮಾಡುವಂತ ಅದನ್ನ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಾಗಿ ನಾವು ಮುಂದಿನ ದಿನಗಳಲ್ಲಿ ಮಾಡೋಣ. ಪಕ್ಷವನ್ನ ಕಟ್ಟಿ ಸಮಾಜದ ನೈಜ ಸೇವೆಯನ್ನ ಮಾಡಿ ಈ ದೇಶದ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡೋಣ ಹೇಳುವಂತ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.